ಈಗ ರೈತ ಮಹಿಳೆಯರೇ ನಮ್ಮನ್ನ ಅವರ ತೋಟಕ್ಕೆ ಕರ್ಕೊಂಡು ಬಂದಿದ್ದಾರೆ. ಯಾವ ರೀತಿಯಾಗಿ ಅವರು ಕಷ್ಟಪಟ್ಟು ವರ್ಷಗಳಿಂದ ಶ್ರಮ ಹಾಕಿದಂತ ಬೆಳೆ ಹೇಗಿದೆ ಅಂತ ತೋರಿಸೋದಕ್ಕೆ. ಅದೇ ಹೇಳಿದ್ರಲ್ಲ, ಬಂಜರು ಭೂಮಿಯಲ್ಲಿ ಹೇಗೆ ಬೆಳೆ ಬೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಈ ನೋಡಿ, ನನ್ನ ಹಿಂದೆ ಕಾಣ್ತಾ ಇದೆ ಸಪೋಟ ಮರಗಳು ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ, ತೆಂಗುಗಳು ಹೇಗಿದೆ ಅನ್ನೋದನ್ನ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಈಗ ರೈತ ಮಹಿಳೆಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸ್ತೇನೆ, ಏನ್ ಹೇಳ್ತಾರೆ ಅಂತ ನೋಡೋಣ. ಅಮ್ಮ, ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ಈ ಒಂದು ರಾಜ್ಯ ಸರ್ಕಾರದ ನಿಲುವನ್ನು ನೋಡಿದ್ರೆ ರಾಜ್ಯ ಸರ್ಕಾರದಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ನೀವು? ನಾವು ನಮ್ಮ ಭೂಮಿ ನಾವು ಯಾವತ್ತೂ ನಾವು ಬಿಟ್ಕೊಡಲ್ಲ. ಏನು ಅವ್ರು ಅಪ್ತಿರ್ ಕೊಟ್ಟಿರೋ ಭೂಮಿ ಮಡಿಕೊಡ್ರಿ, ನಾವು ಕೇಳ್ದಾಗ ಕೊಡೋರಿ ಅಂತ ಏನಿಲ್ವಲ್ಲ. ಇದು ನಮ್ಮ ಅತ್ತೆ ಮಾವ ಕೊಟ್ಟಿರೋದು, ನಾವು ಉಳಿಸ್ಕೋತೀವಿ. ನಾವು ಯಾವುದೇ ಕಾರಣಕ್ಕೂ ಒಂದು ಅಡಿ ಜಾಗ ನಾವು ಬಿಟ್ಕೊಡಲ್ಲ. ಅವ್ನು ಎಷ್ಟು ಇಲ್ಲ ಅವ್ನು ಸಾಯ್ಬೇಕು, ಇಲ್ಲ ನಾವು ಸಾಯ್ಬೇಕು ಭೂಮಿಗೋಸ್ಕರ. ನಾವೇನೇ ಮಾಡಿದ್ರು ನಾವು ರಕ್ತ ಚೆಲ್ಲರು ನಾವು ಭೂಮಿ ಬಿಟ್ಕೊಡಲ್ಲ. ನಮ್ಗೆ ಬೇಕು ನಮ್ಮ ಭೂಮಿ. ನಾವು ಯಾವುದೇ ಕಾರಣಕ್ಕೂ ನೋಡು, ಎಷ್ಟು ಮಾವು, ಸಪೋಟ, ತೆಂಗಿನ ಗಿಡ, ಅಡಿಕೆ ಗಿಡ ಎಲ್ಲ ಎಷ್ಟು ಚೆನ್ನಾಗಿ ಬೆಳೆದಿದೆ. ನಾವ್ಯಾಕೆ ಬಿಟ್ಕೊಡೋಣ? ನಾವಂತೂ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ. ಬಂದ್ರು ಭೂಮಿ ಅಂತ ಹೇಳ್ತಾರಲ್ಲ, ಈಗ DK ಸಾಹೇಬ್ರ ಮನೇಲಿ ಅವ್ರ ಅಕ್ಕನೋ ತಂಗೇನೋ ಯಾರನ್ನ ಬಂದ್ರು ಭೂಮಿ ಇದ್ರೆ ಬೇರೆ ದೇಶಕ್ಕೆ ಕಳ್ಸ್ಬಿಡ್ತಾರ, ನೀನು ಬಂಜೆ ಇಲ್ಲ ಅಂತ ಕತ್ರಿಸಾಕ್ಬಿಡ್ತಾರ. ನಾವಂತೂ ಅದೇ ಮಾತು ಹೇಳೋದು. ಇಲ್ಲಿವರೆಗೂ ಅಷ್ಟೇ ನಾವು ರೈತರು ಒಂದುವರೆ ವರ್ಷದಿಂದ ನಾವು ಹೋರಾಟ ಮಾಡ್ತಿದ್ದೀವಿ. ನಾವು ಇನ್ನೂ ಮಾಡ್ತೀವಿ ನಾವು ಬೇಕಾದ್ರೆ ಹೋರಾಟ ಇದ್ರೆ ಡೆಲ್ಲಿಗೂ ಹೋಯ್ತೀವಿ. ನಾವು ಅಲ್ಲಿ ಬೇಕಾದ್ರೆ ಹೋರಾಟ ಮಾಡ್ತೀವಿ. ನಾವು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡಲ್ಲ ಭೂಮಿನ. ಈಗ ಏನು ಒಂದೂವರೆ ವರ್ಷ ಅಲ್ವಾ ಪ್ರತಿಭಟನೆಯನ್ನ ಮಾಡ್ತಾ ಇರೋ, ನಿರಂತರವಾಗಿ ಮಾಡ್ತಾ ಇದೀರಿ ಅಂತ ಹೇಳಿದ್ರಿ. ಆದ್ರೆ ಇಲ್ಲಿವರೆಗೂ ಒಂದು ಪಾಸಿಟಿವ್ ರೀತಿಯಲ್ಲಿ ಅಧಿಕಾರಿಗಳು ನಾವು ನಿಮ್ ಜೊತೆ ಇದೀವಿ, ಈ ಭೂಮಿಯನ್ನ ಬಿಟ್ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅನ್ನೋ ರೀತಿಯಾಗಿ ಯಾರು ನಿಮಗೆ ಭರವಸೆಯನ್ನ ಕೊಡ್ತಾ ಇದ್ದಾರೆ? ನಮ್ಗೆ ಯಾವನು ಬಂದ್ ಕೊಡ್ತಿಲ್ಲ, ಯಾರ ರಾಜಕಾರಣಿಗಳು ಬಂದ್ ಕೊಡ್ತಿಲ್ಲ. ಅವ್ರು ಬೇಳೆ ಬೇಯಿಸ್ಕೊಳಕ್ ಬರ್ತಾರೆ, ನಾಳೆ ದಿವಸ ಒಂದು ಓಟ್ ಬೇಕಾಯ್ತದೆ ಅಂತ ಬರ್ತಾರೆ, ಬೇಳೆ ಬೇಯಿಸ್ಕೊತಾರೆ, ಹೋಯ್ತಾರೆ. ಯಾವನು ಬಂದು ನಮ್ಮ ಬೆಂಬಲಕ್ಕೆ ನಿಲ್ತಿಲ್ಲ. ನಾವು ರೈತರುಗಳು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಈಗ JDS ಪಕ್ಷದವರು ನಿಮ್ ಜೊತೆ ನಿಲ್ತೀವಿ ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಮಾಡ್ತಾ ಇದೀವಿ, ಪಾದಯಾತ್ರೆ ಮಾಡ್ತಿದೀವಿ ಅಂತ ಹೇಳ್ತಾ ಇದಾರಲ್ಲ. ಅಯ್ಯ, ಏನ್ ಮಾಡ್ತಾರ? ಬರ್ತಾರೆ, ಇಲ್ಲೂ ಒಂದ್ ಮಾತಾಡ್ತಾರ, ಅಲ್ಲೂ ಒಂದ್ ಮಾತಾಡ್ತಾರ. ಕರೆಕ್ಟಾಗಿ ಮಾತಾಡೋರು ಯಾರು ಇಲ್ಲ, ನಮ್ ಸಪೋರ್ಟ್ ಕೊಡೋರೇ ಇಲ್ಲ. ನಾವು ರೈತರುಗಳೇ ನಾವು ಓಡಾಡ್ತಾ ಇರೋದು. ಯಾವ ಮುಖ್ಯಮಂತ್ರಿ ಆಗ್ಲಿ, ಯಾವ ಸ್ವಾಮೀಜಿ ಆಗ್ಲಿ, ಯಾವನು ಬಂದು ನಮ್ ಕಷ್ಟ ಕೇಳ್ದೋರಿಲ್ಲ. ಪಾಪ DK ಶಿವಕುಮಾರ್ ಅವ್ರು ಒಳ್ಳೋರೆ, ಈ ಮಧ್ಯ ಅವರೆಲ್ಲ ಮಿಂಡ್ರು ಕೊಡ್ತವ್ರು, ಅವರು ಎಲ್ಲ ಎತ್ತಿ ಕೊಡ. ಅವ್ರು ಬಂದು ನೋಡಿದ್ರ ಇಲ್ಲಿ ಬಂದ್ರು ಭೂಮಿ ಅಂತ, ನಾವು ತಕೋಗಿ ತೋರ್ಸು ತಾನೇ ಅಲ್ಲಿ ಗೊತ್ತಾಗೋದು ಬಂದ್ರು ಭೂಮಿ ಅಂತ. ಹಾಗಾದ್ರೆ ಈ ಒಂದು ಪ್ರದೇಶದಲ್ಲಿ ಎಷ್ಟು ವರ್ಷದಿಂದ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾವು ಇಲ್ಲೇ, ನಮ್ಮ ಅಪ್ಪ ಅಮ್ಮ ಹುಟ್ಟಿರೋದಿಲ್ಲ, ನಮ್ಮ ತಾತನ ಕಾಲದಿಂದ ಮಾಡ್ತಾ ಇರೋದು ಕೃಷಿ ಭೂಮಿನೇ. ನಾವ್ ಇದ್ರಲ್ಲೇ ಸಂಪಾದನೆ ಮಾಡಿ ಮಕ್ಳಿಗೆ ಓದಿಸಿದೀವಿ. ನಾವು ರಾಯಲ್ ಆಗಿದ್ದೀವಿ, ಮನೆ ಕಟ್ಟಿದೀವಿ, ಚೆನ್ನಾಗಿ ಸಮೃದ್ಧಿವಾಗಿ ಹಾಲು ಹಾಕ್ತಿವಿ. ನಾವು ಅದ್ರಲ್ಲೇ ನಾವು ವ್ಯವಸಾಯ ಮಾಡಿ ಸಂಸಾರ ಮಾಡಿ ಮಕ್ಳು ಓದಿಸಿ ನಾವು ಮನೆ ಕಟ್ಟಿ ಎಲ್ಲ ಪ್ರತಿಯೊಂದು ಮಾಡ್ತೀವಿ. ಕಷ್ಟ ಅಂದವ್ರು ದುಡ್ಡು ಕೊಡ್ತೀವಿ. ಅಮ್ಮ, ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಾವೇ ನಮ್ಮ ಭೂಮಿಲಿ ನನಗೂ ಒಂದು 5 ಎಕರೆ ಜಮೀನಿದೆ. 1 ಎಕರೆ ಮಾವಿದೆ, 1 ಎಕರೆ ತೆಂಗಿದೆ, 1 ಎಕರೆ ಸಪೋಟ ಇದೆ, 1 ಎಕರೆ ಅಡಿಕೆ ತೋಟ ಇದೆ. 3 ಎಕರೆಲಿ ಇದೆಲ್ಲ ಬಿಟ್ಟಿದ್ದೀನಿ. 2 ಎಕರೆ ನಮ್ಮ ಪರವಾಗಿ ಇಲ್ದಿರೋ ರೈತರಿಗೆ ನಮ್ಮ ಸಂಬಂಧಪಟ್ಟಂಗೆ ಅವ್ರೂ ಖುಷಿಯಿಂದ ಜೀವನ ಮಾಡಲಿ ಅಂತ ಅವ್ರಿಗೊಂದು 2 ಎಕರೆ ಒಂದು 10 ಗುಂಟೆ ಒಂದು 8 ಜನಕ್ಕೆ ಹುಲ್ಲು ಕೊಟ್ಟಿದ್ದೀನಿ. ಅವರು ನಮ್ಮಿಂದ ಜೀವನ ಮಾಡ್ತಾ ಇದ್ದಾರೆ. ಅವರು ಒಂದು 10 ಲೀಟ್ರ್ ಹಾಲು ಹಾಕೊಂಡು ಮಕ್ಳು ಬರೀ ಸಾಕೊಂಡು, ನಮ್ಮ ಭೂಮಿ ನಮ್ಮ ಹಕ್ಕು. ನನ್ನ ಮಗ ಏನು ನಮ್ಮನ್ನ ಬಂದು ಭೂಮಿ ಕೊಡ್ರಿ ಅಂತ ಕೇಳೋ ಹಕ್ಕಿಲ್ಲ. ನಾವು ಕೊಡ್ತೀವಿ ಅಂತ ಅವ್ನ ಬಾಕ್ಲಿಗೆ ಹೋಗಿಲ್ಲ. ಅವನ್ ಬಂದು ನಮ್ಮನ್ನೆಲ್ಲ ಇಷ್ಟೊಂದು ಟಾರ್ಚರ್ ಕೊಡೋ ಹಕ್ಕೇನಿಲ್ಲ. ಅಂತೆ ಮೀಟಿರೋ ನನ್ನ ಮಗ ಬಂದು ಊರೇಲಿ ಇದೆಲ್ಲ ನೋಡಿ, ತೋಟ ನೋಡಿ, ತುಡಿಕೆ ನೋಡಿ, ಬಂದ್ರು ಭೂಮಿನ ಕಷ್ಟ ಏನು ಸುಖ ಏನು ಅಂತ ಹೆಣ್ಣು ಮಕ್ಕಳನ್ನ ಭಾಗಿಸ್ಲ. ಅವನು ಏನ್ ನಿಮ್ ಕಷ್ಟ ಅಂತ ಒಂದ್ ದಿನ ಬರ್ಲಿಲ್ಲ ಅನ್ಪ. ನನ್ನ ಮಗ ಒತ್ತಿನ 4 ಗಂಟೆಲಿ, ಸಂಜೆ 5 ಗಂಟೆಲಿ ಬಂದು ನೋಡ್ಲಿ ಹೆಣ್ಮಕ್ಳ ಕಷ್ಟ ಏನು ಅಂತ. ಅವ್ರು ಎಷ್ಟೊಂದು ಸುಖವಾಗಿ ಅವ್ರೆ ಹಾಲು ಹಾಕಿ ಹಸು ಕಟ್ಕೊಂಡು ಹಾಲು ಕರ್ದೆ ಅಂತ ಎಲ್ಲೋ ಕುತ್ಕೊಂಡು ನಾವು ಕೊಟ್ಕೊಳ್ಸೋ ಹಾಲಲ್ಲಿ ಏಸೂರ ಮೇಲೆ ಕಾಫಿ ಟೀ ಕುಡ್ಕೊಂಡು ಅವ್ನು ಮಾತಾಡ್ಬೇಕಾದ್ರೆ ಅವ್ನಿಗೇನ್ ಕಾರಣ? ನಮ್ಮ ಭೂಮಿ ನಮ್ಮ ಹಕ್ಕು. ನಮ್ಮತ್ತೆ ನಮ್ಮ ಮಾವ ಸಾಕಿರೋದು, ನಮ್ಮ ಮಾವ ಉಳಿಸೋ, ನಮ್ಮ ಯಜಮಾನ ಉಳಿಸೋರೆ, ನಮ್ಮ ಮಕ್ಕಳು ಉಳಿಸ್ತಾರೆ, ನಮ್ಮ ಮಕ್ಕಳು ಉಳಿಸ್ತಾರೆ. ನಮ್ಮ ಇದೇ ಬರ್ತಾರೆ ಅವ್ರಿಗೂ. ಯಾಕ 1 ಇಂಚು ಭೂಮಿ ನಾವು ಕಳಿಯಾಕಂತೂ ಸಾಧ್ಯ ಇಲ್ಲ. ನನ್ನ ಮಗ ಬಂದ್ರು ನಾವೊಂದು ಭೂಮಿ 1 ಇಂಚು ನಾವು ಕೊಡಲ್ಲ. ನಾವ್ ಎಲ್ಲಿ ಗಂಟಾದ್ರು ಹೋರಾಡ್ತೀವಿ. ಕುಡ್ಲು ತಕೊಳ್ಳಿ, ನಾವು ಕೊಡ್ಲಿ ತಕೋತೀವಿ. ಅವ್ನ್ ಏನೇ ಮಾಡ್ಲಿ ನಾವು ಕೊಡಲ್ಲ ಭೂಮಿ ಅಂತೂ. 1 ಎಕರೆ ಭೂಮಿ ಬಿಟ್ಕೊಡಲ್ಲ ನಮ್ಗೆ, 1 ಇಂಚು ಭೂಮಿ ಬಿಟ್ಕೊಡಲ್ಲ. ನೋಡ್ರಿ ನಮ್ಗೆ ಎಷ್ಟು ಕಷ್ಟ ಇದೆ. ಎಲ್ಲೆಲ್ಲಿಂದ ಬಂದು ತೊರೆಯಿಂದ ನೀರು ಹೊಡ್ಸಿ, ಇದು ಟ್ಯಾಂಕಿಯಲ್ಲಿ ನೀರು ಹೊಡ್ಸಿ ಎಷ್ಟೊಂದು ಕೃಷಿ ಭೂಮಿ ಬೆಳೆಸಿದೀವಿ ನಾವು. ಈ ಕೃಷಿನ ಬಿಡ್ಬೇಕಾದ್ರೆ ನಾವು ಜೀವ ಬಿಡಬೇಕು. ನನ್ನ ಮಗನಿಗಂತೂ ಭೂಮಿ ನಾವು ಬಿಟ್ಕೊಡಲ್ಲ. ಯಾರೇ ಬಂದ್ರು 1 ಇಂಚು ಭೂಮಿ ನಾವು ಬಿಟ್ಕೊಡಲ್ಲ ಸ್ವಾಮಿ. ನಮ್ಮ ಭೂಮಿ ನಮ್ಗೆ ಬೇಕು. ನಮ್ಗೆ ಇದೇ ನಮ್ಗೆ ಜೀವನ. ನಾವೆಲ್ಲಿ ಅವ್ನು 10 ಕೋಟಿ ಕೊಟ್ರು 10 ದಿನ 10 ವರ್ಷ ಬಾಕಿ ಬರಲ್ಲ. ನನ್ನ ತಮ್ಮನಿಗಿದೆ ಇದೇ ಅಡಿಕೆ ತೋಟ, ಇಲ್ಲೇ ಈ ಕಂಚಕಾನಹಳ್ಳಿ ಸುತ್ತು 10 ಎಕರೆ
ತಗೊಂಡ್ರು. 10 ಎಕರೆ ಕೊಡೋದಕ್ಕೆ ಬರೀ ಒಂದು 10 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಒಂದು 8 ಕೋಟಿ ಕೊಡ್ಲಿಲ್ಲ. ಮರ ಮಾರ್ಕೆಟ್ ಕೊಡ್ಲಿಲ್ಲ. ಅಲ್ಲೇ 1 ಕೋಟಿ ಅಷ್ಟು ಹಿಡ್ದ ಕೊಡ್ಲಿಲ್ಲ. ಇವತ್ತು ನನ್ನ ತಮ್ಮ ಭೂಮಿನ ಕಳ್ಕೊಂಡು ಸಾಲವಂತ ಆಗವನೆ. 10 ಜನ ಮಕ್ಕಳವ್ರೆ, ನಮ್ಮ ಅಣ್ಣ ತಮ್ಮದಿರ ಮಕ್ಕಳು. ಇವತ್ತ ಇನ್ನೂ ಒಂದು 4-5 ಎಕರೆ ಇವತ್ತು ಅವ್ರು ಎಲ್ಗೋಗ್ಬೇಕು ಸ್ವಾಮಿ, ಎಲ್ಗೋಗ್ಬೇಕು? ಇದು ಕಿತ್ಕೊಂಡು ಎಲ್ಗೋಗ್ಬೇಕು ಅವನು? ಅದು ಯಾವ್ದಾನ ಒಂದು ದಿವಸ ಹಾಕಿ ಕೊಟ್ಬಿಟ್ಟು ಹೋಗ್ಬೇಕು ಅವ್ನು ಕೊಟ್ಬಿಟ್ಟು. ನಾವೊಂದು 50 ಜನ ಕುಟುಂಬ ಇದ್ರೊಳಗೆಲ್ಲ ನಾವು ಜೀವನ ಮಾಡ್ತಾ ಇರೋರು. ನಾವಂತೂ ಭೂಮಿ ಒಂದು ಇಂಚು ಕೊಡಲ್ಲ. ನನ್ನ ಮಗ ಬಂದ್ರು ಕೊಡಲ್ಲ. ನನ್ನ ಭೂಮಿ ನಮ್ಮ ಹಕ್ಕು, ನಾವು ಕೊಡೋದಿಲ್ಲ. ಏನೇ ಪ್ರತಿಭಟನೆ ಮಾಡಿದ್ರು ನಾವ್ ಎಲ್ಲಿ ಗಂಟಾದ್ರೂ ಹೋರಾಡ್ತೀವಿ. ಬರ್ಲಿ ನನ್ನ ಮಗನ ಹೋರಾಡ್ಲಿ, ನಾವಂತೂ ಭೂಮಿ ಕೊಡಲ್ಲ. ಅಂತ ತಾಕತ್ತಿದ್ರು ಬರ್ಲಿ, ಇಲ್ಲಿಗೆ ಕೊಡ್ರಾಮ ಅಂತ ಬರ್ಲಿ. ಬೇಕಾದ್ರೆ ಅವ್ನಿಗೆ ನಾವು ಎಲ್ಲ ಎತ್ತಿ 1 ಕೋಟಿ ಭಿಕ್ಷೆ ಕಳಿಸ್ತೀವ. ನನ್ನ ಮಗನಿಗೆ ಯಾವನಾದ್ರೂ ನಾವು 1 ಕೋಟಿ ಇಸ್ಕೊಳಕ್ ನಮ್ಗೆ ಸಾಧ್ಯ ಇಲ್ಲ. ನೀವು ಬೆಳೀತಾ ಇರೋ ಬೆಳೆಯಲ್ಲಿ ಕ್ಯಾನ್ಸರ್ ಬರುತ್ತೆ, ಹಂಗೆ ವಿಷಪೂರಿತ ಅಂತ ಹೇಳ್ತಾ ಇದಾರಲ್ಲ. ಅವ್ನಿಗೆ ಯಾವ್ದಾರ ಬಂದ್ ಹೋಗ್ರಿ, ನಮಗ್ ಬರ್ಲಿಲ್ಲ. ನನ್ನ ಮಗ ಹೋಗ್ಲಿ, ನಮಗ್ ಬರ್ಲಿಲ್ಲ. ನಾವು ಇದೇ ಭೂಮಿಲಿ ಇದೆ ಅನ್ನ ತಿಳ್ಕೊಂಡು ನಾವು ಜೀವನ ಬರೀ ಎಣ್ಣೆ ಕುಟ್ಕೊಂಡ್ರು ಸ್ವಾಮಿ. ನಾವು ಬರೀ ಅಕ್ಕಿ ಪಕ್ಷಿ ತಿಂತದಲ್ಲ ಮಾವು ಸಪೋಟ, ಅಷ್ಟು ಧರ್ಮ ಕಟ್ಕೊತಾನ ನನ್ನ ಮಗ. ನಮ್ ಭೂಮಿ ಕಿತ್ಕೊಂಡು ಅಕ್ಕಿ ಪಕ್ಷಿದೆಲ್ಲ ಜೀವನ ಮಾಡ್ತಾವನೆ, ರೈತರು ಜೀವನ ಮಾಡ್ತಾವನೆ. ಬರ್ಲಿ 4 ಗಂಟೆಗೆ ಬರ್ಲಿ, ಸಂಜೆ 5 ಗಂಟೆಗೆ ಬರ್ಲಿ, ಏನ್ ಜೀವನ ಮಾಡ್ತಾವ್ರೆ ಅಂತ ನೋಡ್ಲಿ. ನಾವು ಅಷ್ಟು ಸಂತೋಷವಾಗಿದ್ದೀವಿ. ಅವ್ರು ಕೊಡೋ ದುಡ್ಡಲ್ಲಿ ನಾವು ಸಂತೋಷವಾಗಿರಲ್ಲ ಸ್ವಾಮಿ. ನಾವು 3 ದಿನಾನು ಇರಲ್ಲ, 3 ತಿಂಗಳು ಇರಲ್ಲ. ನಾವು 100 ವರ್ಷ ಬೇಕಾದ್ರೂ ಬರ್ತೀನಿ ನಮ್ಮ ಭೂಮಿ ಇದ್ರೆ. ಅಷ್ಟೇ ನಾನು ಹೇಳೋದು. ಈಗ ಎಲ್ಲದಕ್ಕೆ ರೆಡಿಯಾಗಿ ನಿಂತು ಬಿಟ್ಟಿದಾರ ಪ್ರತಿಭಟನೆ ಅಂತಂದ್ ಹೇಳಿದ್ರೆ, ಅವ್ರು ಭೂಮಿ ಕಿತ್ಕೊಳಕ್ ಬಂದ್ರೆ ನಾವ್ ಎಲ್ಲದಕ್ಕೆ ರೆಡಿ ಆಗಿದೀವಿ, ನೀವೇನ್ ಮಾಡ್ತೀರಾ ಅಂತ. ಯಾರು ಬರ್ಲಿ ಅನ್ನೋ ಮಗ ತಾಕತ್ತಿದ್ರೆ ನಾನು ಭೂಮಿ ಬಂದ್ ಕಾಲಿಕ್ರಿ ಅವ್ನಿಗೆ ಏನ್ ಮಾಡ್ಕೊಳ್ತೀನಿ ನೋಡ್ಬೇಕು. ಅವ್ನು ಕುಡ್ಲಿ ತರ್ಲಿ, ನಾನು ಕೊಡ್ಲಿ ತಗೋತೀನಿ. ನಾನು ಬೇಕಾದ್ರೆ ನನ್ನ ಕಸರ್ಟ್ ಹೋಗ್ಲಿ, ನನ್ನ ಮಗನ ಕತ್ತಿಸ್ತೀನಿ. ಬರ್ಲಿ, ನಾವಂತೂ 1 ಇಂಚು ಭೂಮಿ ಉಟ್ಕೊಡಲ್ಲ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಮುತ್ತಾತ ಸಂಪಾದನೆ ಮಾಡಿರೋದು. ನಾವು ಕೊಡಲ್ಲ. ನಮ್ಮ ಮಕ್ಕಳು ಸಾಕ್ತಿವಿ, ನಮ್ಮ ಮೊಮ್ಮಕ್ಕಳು ಸಾಕ್ತಿವಿ. ನನ್ನ ಮಗನ ಹಿಂಗೆ ಸ್ವಾಮಿ ಸುಳ್ಳು ಹೇಳೋದಲ್ಲ. ಕಾಯಿ ಕಿತ್ತಿ ಹುಳ ಬೆಳೆದಿ ರಾತ್ರಿ ಆಗ್ಲೂ ನಿದ್ದೆ ಮಾಡಿದೆ. ನನ್ನ ಮಗನಿಗೆ ಇಂಜಿನಿಯರ್ ಮಾಡಿಸ್ದೆ, ನನ್ನ ಮಗನಿಗೆ ಕಂಡಕ್ಟರ್ ಕೆಲಸ ಬಂದಿತ್ತು. ಆದ್ರೆ ಕಳಿಸ್ತೇ ಹೋದ್ರು ನಮ್ಮ ಮಳ್ಯ. ನಾವು ಇದೇ ಭೂಮಿ ಸ್ವಾಮಿ ನಾವು ಮಾಡಿರೋದು. ಅವ್ನು ಕೊಡೋ ಕಾಸಲ್ಲಿ ನಾವು ಮಾಡ್ಲಿಲ್ಲ. ಇನ್ನ ಉದ್ಯೋಗಿರ್ತೀವಿ. ಇಷ್ಟೇ ನಾನು ಹೇಳೋದು, ನನ್ನ ಮಗನಿಗೆ ಇಷ್ಟೇ ಹೇಳೋದು. ಎಸ್ ವೀಕ್ಷಕರೇ, ನೀವು ಗಮನಿಸ್ತಾ ಇದ್ದೀರಾ, ಈ ಒಂದು ಭಾಗದಲ್ಲಿ ರೈತ ಮಹಿಳೆಯರ ಆಕ್ರೋಶ. ಒಬ್ಬ ಮಹಿಳೆಯಿಂದ ಈ ರೀತಿಯ ಆಕ್ರೋಶದ ಪದಗಳು ಬರ್ಬೇಕಂತಂದು ಹೇಳಿದ್ರೆ, ಹಲವಾರು ವರ್ಷಗಳಿಂದ ಶ್ರಮ ಪಟ್ಟು ಆ ಭೂಮಿಲಿ ಬೆಳೆಯನ್ನ ಬೆಳೆದಿರ್ತಾರೆ. ಯಾರೋ ಒಬ್ರು ಬಂಜರು ಭೂಮಿ ಅಂತಂದು ಹೇಳಿದ ತಕ್ಷಣ ಬಂಜರ ಆಗಲ್ಲ. ಇಲ್ಲಿ ವಾಸ್ತವವನ್ನ ನಿಮ್ಗೆ ನಮ್ಮ ಟಿವಿ ಮೂಲಕ, ನಮ್ಮ ಚಾನೆಲ್ಗಳ ಮೂಲಕ ನಿಮ್ಗೆ ತೋರಿಸ್ತಾ ಇದ್ದೇವೆ. ಇದಾದ ಬಳಿಕ ದಯವಿಟ್ಟು ಈ ಒಂದು ರೈತರಿಗೆ ನೀವು ಕೈ ಜೋಡಿಸಿ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ಹೊರಡಿಸಿ ಅಂತಂದು ಹೇಳ್ತಾ ಇಲ್ಲಿಗೆ ನಮ್ಮ ಈ ಒಂದು ಏನು ಸುದ್ದಿಗಳನ್ನಿತ್ತು ಇಲ್ಲಿ ಮುಕ್ತಾಯ ಮಾಡ್ತಾ ಇದ್ವಿ. ಧನ್ಯವಾದ.